ಬದಲಾಯಿತು ಕುರ್ಚಿ, ಬದಲಾಯಿತು ಗೇಮ್. ಸಿದ್ದು ಹಾದಿಯಲ್ಲೇ ನಡೆದ್ರ ಸಿಎಂ ಡಿಕೆಶಿ. ಮತ್ತೆ ಕಿದಕಿದ್ದಕ್ಕೆ ಮೂಡಾ ಕೇಸ್. ಸ್ನೇಹಿತರೆ, ಮೊದಲನೇ ದಿನದ ಅಧಿವೇಶನಕ್ಕೆ ಸಿದ್ದರಾಮಯ್ಯನವರು ಬಂದಿರಲಿಲ್ಲ. ಅದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಊಹಾಪೋಹಗಳಿಗೆ ಕಾರಣವಾಗಿತ್ತು. ಆದ್ರೆ ಎರಡನೇ ದಿನ ಅವರು ಸದನಕ್ಕೆ ಎಂಟ್ರಿ ಕೊಟ್ಟಾಗ ಎಲ್ಲರ ಕಣ್ಣು ಅವರ ಮೇಲೆಯೇ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅಂದ್ರೆ ವಿರೋಧ ಪಕ್ಷದ ನಾಯಕರಾಗಿ, ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಅಥವಾ ಮುಖ್ಯಮಂತ್ರಿಯಾಗಿ ಯಾವಾಗಲೂ ಅಸೆಂಬ್ಲಿಯ ಮೊದಲ ಸಾಲಿನಲ್ಲಿ ಗಂಭೀರವಾಗಿ ಕುಳಿತುಕೊಳ್ತಿದ್ರು. ವಿಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷಕ್ಕೆ ತಮ್ಮ ಹಾವಭಾವ ಮತ್ತು ಮಾತಿನಿಂದ ಬಿಸಿ ಮುಟ್ಟಿಸುತ್ತಿದ್ರು. ಸಿಎಂ ಆಗಿದ್ದಾಗ ವಿಪಕ್ಷಗಳ ಬಾಣಗಳನ್ನು ತಡೆದು ಸೂಕ್ತ ಪ್ರತ್ಯುತ್ತರ ಕೊಟ್ಟಿದ್ರು. ಆದ್ರೆ ಈ ಬಾರಿ ಕಾಲ ಬದಲಾಗಿದೆ. ಸಿದ್ದರಾಮಯ್ಯನವರ ಜಾಗದಲ್ಲಿ ಈಗ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ ಸೀಮಿತವಾಗಿರುವ ಮೊದಲ ಕುರ್ಚಿಯಲ್ಲಿ ಆಸೀನರಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಧಿವೇಶನದ ಕೊನೆಯ ಸಾಲಿನಲ್ಲಿ ಸಾಮಾನ್ಯ ಶಾಸಕರಂತೆ ಕುಳಿತುಕೊಳ್ಳಬೇಕಾಯಿತು. ಅವರನ್ನ ಕೊನೆಯ ಸಾಲಿನಲ್ಲಿ ನೋಡಿದ ತಕ್ಷಣ ಪಕ್ಷದ ಶಾಸಕರು ಮತ್ತು ಸಚಿವರು ಜಮಾಯಿಸಿದ್ರು. ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರರಾಗಿದ್ದ ಎಎಸ್ ಪೊನ್ನಣ್ಣ, ಸಚಿವ ಬಸಂತಪ್ಪ ಸೇರಿದಂತೆ ಹಲವು ಶಾಸಕರು ಕೊನೆಯ ಸಾಲಿಗೆ ತೆರಳಿ ಅವರೊಂದಿಗೆ ಕುಶಲೋಪಾರಿ ಮಾತುಕತೆ ನಡೆಸಿದ್ದು ಸದನದಲ್ಲಿ ಎಲ್ಲರ ಗಮನ ಸೆಳೆಯಿತು. ಇನ್ನ ಎರಡನೇ ಪ್ರಮುಖ ವಿಚಾರಕ್ಕೆ ಬರೋಣ. ಸಿದ್ದರಾಮಯ್ಯ ಅವರ ರಾಜಕೀಯ ಶಕ್ತಿಯೇ ಅಹಿಂದ. ಆದ್ರೀಗ ಒಕ್ಕಲಿಗ ಸಮುದಾಯದಿಂದ ಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಈ ಅಹಿಂದ ರಾಜಕೀಯದ ಪುಸ್ತಕವನ್ನೇ ಅನುಸರಿಸುತ್ತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಜರಾಯಿ, ಮೀನುಗಾರಿಕೆ ಹಾಗೂ ಬಂದರು ಇಲಾಖೆಯ ಸಚಿವರಾಗಿ ಮಾಯಗೊಂಡ ಕ್ಷೇತ್ರದ ದಲಿತ ಸಮುದಾಯದ ಶಾಸಕ ಕೆಎಸ್ ಬಸಂತಪ್ಪ ಅವರನ್ನ ನೇಮಕ ಮಾಡಿದ್ದಾರೆ. ಸಾಮಾನ್ಯವಾಗಿ ಮುಜರಾಯಿ ಇಲಾಖೆ ಅಂದ್ರೆ ಹಿಂದೂ ದೇವಾಲಯಗಳು, ಧಾರ್ಮಿಕ ದತ್ತೆಗಳ ಮೇಲ್ವಿಚಾರಣೆ ನಡೆಸುವ ಖಾತೆ. ಈ ಖಾತೆಗೆ ದಲಿತ ನಾಯಕರನ್ನ ತಂದು ಕೂರಿಸಿದ್ದು ಒಂದು ದೊಡ್ಡ ಸಾಂಕೇತಿಕ ಸಂದೇಶ. ಇತಿಹಾಸವನ್ನ ಒಮ್ಮೆ ತಿರುವಿ ನೋಡಿದ್ರೆ ಸಿದ್ದರಾಮಯ್ಯನವರು ಈ ಮುಜರಾಯಿ ಖಾತೆಯನ್ನ ಅಹಿಂದ ಅಸ್ತ್ರವಾಗಿ ಬಳಸಿಕೊಂಡಿದ್ರು. ಈ ಮೊದಲು ಶ್ರೀನಿವಾಸ್ ಪ್ರಸಾದ್, ನಂತರ ರುದ್ರಪ್ಪ ಲಮಣಿ ಅವರಂತಹ ದಲಿತ ನಾಯಕರಿಗೆ ಈ ಖಾತೆ ಕೊಟ್ಟು ಕಾಂಗ್ರೆಸ್ನ ಸಾಂಪ್ರದಾಯಿಕ ಒಕ್ಕಲಿಗ ಲಿಂಗಾಯತ ನಾಯಕತ್ವದ ಶಕ್ತಿಗೆ ಪ್ರತಿಯಾಗಿ ಹೊಸ ಆಯಾಮ ಸೃಷ್ಟಿ ಮಾಡಿದ್ರು. ಲಮಣಿ ಅವರಂತೂ ಮುಜರಾಯಿ ಸಚಿವರಾಗಿದ್ದಾಗ ಆಗಮ ಶಾಲೆಗಳಲ್ಲಿ ದಲಿತ ಅರ್ಚಕರಿಗೆ ತರಬೇತಿ ನೀಡುವ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಅಸ್ಪೃಶ್ಯ ದಲಿತ ಸಮುದಾಯದ ಬಸಂತಪ್ಪ ಅವರಿಗೆ ಈ ಖಾತೆ ನೀಡಿದ್ದಾರೆ. ಇದು ಬಿಜೆಪಿಗೂ ದೊಡ್ಡ ನುಂಗಲಾರದ ಬಿಸಿತುಪ್ಪವಾಗಿದೆ. ಯಾಕಂದ್ರೆ ಸಾಂಪ್ರದಾಯಿಕವಾಗಿ ದಲಿತ ಸಮುದಾಯ ಬಿಜೆಪಿಯನ್ನ ಬೆಂಬಲಿಸುತ್ತಾ ಬಂದಿತ್ತು. ಈಗ ಕಾಂಗ್ರೆಸ್ ಈ ನಡೆ ಇಟ್ಟಿರೋದ್ರಿಂದ ಬಿಜೆಪಿ ಈ ನೇಮಕವನ್ನ ಟೀಕಿಸಿದ್ರೆ ದಲಿತ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಇತ್ತ ಅಧಿವೇಶನದಲ್ಲಿ ಸ್ಥಾನ ಬದಲಾವಣೆ, ಸಂಪುಟ ಖಾತೆ ಬದಲಾವಣೆ ನಡುವೆ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾ ಸೈಟು ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಅಂಗಳದಲ್ಲಿ ಮತ್ತೊಂದು ಬಾರಿ ಹಿನ್ನಡೆಯಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ಮೂಡಾ ಅಕ್ರಮ ಸೈಟು ಹಂಚಿಕೆ ಪ್ರಕರಣದ ತನಿಖೆ ನಡೆಸಿದ್ದ ಮೈಸೂರು ಲೋಕಾಯುಕ್ತ ಪೊಲೀಸರು 2025 ಫೆಬ್ರವರಿಯಲ್ಲಿ 10,000 ಪುಟಗಳ ಬೃಹತ್ ಬಿ ರಿಪೋರ್ಟ್ ಸಲ್ಲಿಸಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಕ್ಲೀನ್ ಚಿಟ್ ನೀಡುವ ರೀತಿಯಲ್ಲಿ ವರದಿ ಕೊಟ್ಟಿದ್ರು. ಈ ಬಿ ರಿಪೋರ್ಟ್ ವರದಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 2026 ಜನವರಿ 28ರಂದು ಅಂಗೀಕರಿಸಿತ್ತು. ಆದ್ರೀಗ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಈ ಆದೇಶವನ್ನು ರದ್ದುಗೊಳಿಸುವಂತೆ ಕೋರಿ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠದ ಮುಂದೆ ಅರ್ಜಿದಾರರ ಪರ ಹಿರಿಯ ನ್ಯಾಯವಾದಿ ಲಕ್ಷ್ಮೀ ಅಯ್ಯಂಗರ್ ಭಾರಿ ಪ್ರಬಲ ವಾದ ಮಂಡಿಸಿದ್ದಾರೆ. ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದ 10,000 ಪುಟಗಳ ಬಿ ರಿಪೋರ್ಟ್ ಪ್ರಾಯೋಗಿಕವಾಗಿ ತೀರಾ ಅಪೂರ್ಣವಾಗಿದೆ. ವಿಚಾರಣಾ ನ್ಯಾಯಾಲಯವು ಈ ವರದಿಯನ್ನ ಅಂಗೀಕರಿಸುವ ಹಂತದಲ್ಲಿ ಒಂದು ರೀತಿ ಮಿನಿ ಟ್ರಯಲ್ ನಡೆಸಿದಂತೆ ತೋರುತ್ತಿದೆ. ವರದಿಯಲ್ಲಿರುವ ಅಂಶಗಳು ಬಿ ರಿಪೋರ್ಟ್ ಅಂಗೀಕರಿಸುವಷ್ಟು ಪೂರಕವಾಗಿಲ್ಲ. ಆದ್ದರಿಂದ ಪ್ರಕರಣವನ್ನ ಸ್ವತಂತ್ರ ತನಿಖಾ ಸಂಸ್ಥೆಗೆ ವರ್ಗಾಯಿಸಬೇಕು. ನ್ಯಾಯಪೀಠವು ಈ ಬೃಹತ್ ದಾಖಲೆಗಳನ್ನ ಪೆನ್ ಡ್ರೈವ್ ಎಲೆಕ್ಟ್ರಾನಿಕ್ ರೂಪದಲ್ಲಿ ಸಲ್ಲಿಸಲು ಅರ್ಜಿದಾರರಿಗೆ ಅನುಮತಿ ನೀಡಿ ವಿಚಾರಣೆಯನ್ನ ಮುಂದೂಡಿದೆ. ಒಂದು ವೇಳೆ ಹೈಕೋರ್ಟ್ ಲೋಕಾಯುಕ್ತದ ಈ ಬಿ ರಿಪೋರ್ಟ್ ಅನ್ನು ರದ್ದುಗೊಳಿಸಿದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಕಾನೂನಾತ್ಮಕವಾಗಿ ಭಾರಿ ದೊಡ್ಡ ಕಂಟಕ ಎದುರಾಗಲಿದೆ. ಸ್ನೇಹಿತರೆ, ಇಲ್ಲಿ ನಾವು ಮೂಡಾ ಹಗರಣದ ಈ 10,000 ಪುಟಗಳ ಬಿ ರಿಪೋರ್ಟ್ ಯಾಕೆ ಇಷ್ಟೊಂದು ರಾದ್ಧಾಂತಕ್ಕೆ ಕಾರಣವಾಗಿದೆ ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಸಾಮಾನ್ಯವಾಗಿ ಪೊಲೀಸರು ಅಥವಾ ಲೋಕಾಯುಕ್ತ ತನಿಖಾ ಸಂಸ್ಥೆ ಆರೋಪಿಗಳ ವಿರುದ್ಧ ಯಾವುದೇ ಪ್ರತ್ಯಕ್ಷ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ಹೇಳಿ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಸಿದ್ರೆ ಆರೋಪಿಗಳಿಗೆ ಪ್ರಕರಣದಿಂದ ಮುಕ್ತಿ ಸಿಕ್ಕಂತೆ ಎನ್ನಲಾಗುತ್ತೆ. ಸಿದ್ದರಾಮಯ್ಯ ಅವರಿಗೂ ವಿಚಾರಣಾ ನ್ಯಾಯಾಲಯ ಬಿ ರಿಪೋರ್ಟ್ ಅಂಗೀಕರಿಸಿದಾಗ ದೊಡ್ಡ ನಿರಾಳತೆ ಸಿಕ್ಕಿತ್ತು. ಆದ್ರೀಗ ಹೈಕೋರ್ಟ್ನಲ್ಲಿ ವಿಚಾರಣೆ ಎದುರಿಸುತ್ತಿರುವ ಅರ್ಜಿದಾರರ ಮುಖ್ಯ ವಾದವೇ ಬೇರೆ. 10,000 ಪುಟಗಳಷ್ಟು ಬೃಹತ್ ವರದಿಯನ್ನ ವಿಚಾರಣಾ ನ್ಯಾಯಾಲಯ ಅತ್ಯಂತ ಗಡಿಬಿಡಿಯಲ್ಲಿ ಪರಿಶೀಲಿಸಿ ಅಂಗೀಕರಿಸಿದೆ. ತನಿಖೆ ಪೂರ್ಣ ಪ್ರಮಾಣದಲ್ಲಿ ನಡೆಯದೆ ಕೇವಲ ಮೇಲ್ನೋಟದ ಸಾಕ್ಷ್ಯಗಳನ್ನಿಟ್ಟುಕೊಂಡು ಪ್ರಾಯೋಗಿಕವಾಗಿ ಒಂದು ಮಿನಿ ಟ್ರಯಲ್ ನಡೆಸಿದಂತೆ ವರದಿ ಅಂಗೀಕರಿಸಲಾಗಿದೆ ಅನ್ನೋದು ಅರ್ಜಿದಾರರ ಆರೋಪ. ಒಂದು ವೇಳೆ ಹೈಕೋರ್ಟ್ ಈ ವಾದವನ್ನ ಪುರಸ್ಕರಿಸಿ ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿದ್ರೆ ಅಥವಾ ಪ್ರಕರಣವನ್ನ ಸಿಬಿಐ ನಂತಹ ಸ್ವತಂತ್ರ ತನಿಖಾ ಸಂಸ್ಥೆಗೆ ವಹಿಸಿದ್ರೆ ಅದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಮತ್ತೊಂದು ಬಾರಿ ದೊಡ್ಡ ಕಾನೂನು ಸಂಕಟಕ್ಕೆ ಹಾದಿ ಮಾಡಿಕೊಡಲಿದೆ. ಸದ್ಯಕ್ಕೆ
ಹೈಕೋರ್ಟ್ ಬೃಹತ್ ದಾಖಲೆಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಸಲ್ಲಿಸಲು ಸೂಚಿಸಿ ವಿಚಾರಣೆಯನ್ನ ಮುಂದೂಡಿದೆ. ಇದು ರಾಜ್ಯದ ಕಣ್ಣು ಈಗ ಹೈಕೋರ್ಟ್ ನೀಡಲಿರುವ ತೀರ್ಪಿನ ಮೇಲಿದೆ. ಇನ್ನೊಂದೆಡೆ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಕೊನೆ ಸಾಲಿನಲ್ಲಿ ಕುಳಿತಿರೋದನ್ನ ನೋಡಿ ಅವರು ರಾಜಕೀಯವಾಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ಖಂಡಿತ ತಪ್ಪಾಗುತ್ತೆ. ಕೆಲ ರಾಜಕೀಯ ವಿಶ್ಲೇಷಕರ ಪ್ರಕಾರ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ ನಂತರ ಹಿನ್ನೆಲೆಗೆ ಸರಿದಂತೆ ಕಂಡರು ಸದನದ ಒಳಗಡೆ ಅವರ ಪ್ರಭಾವ ಮತ್ತು ಉಪಸ್ಥಿತಿ ಇಂದಿಗೂ ಬಲಿಷ್ಠವಾಗಿದೆ. ಶಾಸಕರು ಮತ್ತು ಸಚಿವರು ತಮ್ಮದೇ ಸರ್ಕಾರದ ಸಭೆಗಳಿದ್ರು ಸಿದ್ದರಾಮಯ್ಯ ಅವರ ಕೊನೆಯ ಸಾಲಿನ ಹಾಸನದ ಬಳಿ ಸಾಲುಗಟ್ಟಿ ನಿಂತು ಸಲಹೆಗಳನ್ನು ಪಡೆಯುತ್ತಿರೋದು ಅಧಿವೇಶನದಲ್ಲಿ ಕಂಡುಬಂತು. ಅವರ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹಾಗೂ ನೂತನ ಸಚಿವ ಕೆಎಸ್ ಬಸಂತಪ್ಪ ಸೇರಿದಂತೆ ಹಲವು ಆಡಳಿತ ಪಕ್ಷದ ನಾಯಕರು ಸಿದ್ದರಾಮಯ್ಯನವರ ಜೊತೆ ನಿರಂತರ ಮಾತುಕತೆ ನಡೆಸುತ್ತಿದ್ದಾರೆ. ಸಿಎಂ ಪೀಠದಲ್ಲಿ ಡಿಕೆ ಶಿವಕುಮಾರ್ ಕುಳಿತಿರಬಹುದು, ಆದ್ರೆ ಕಾಂಗ್ರೆಸ್ ಶಾಸಕರ ಮೇಲಿನ ಸಿದ್ದರಾಮಯ್ಯನವರ ಹಿಡಿತ ಇಂದಿಗೂ ಹಾಗೆ ಇದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಇನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಜರಾಯಿ ಖಾತೆಯನ್ನು ದಲಿತ ಸಮುದಾಯದ ಬಸಂತಪ್ಪನವರಿಗೆ ನೀಡಿದ ನಿರ್ಧಾರ ಕರ್ನಾಟಕ ರಾಜಕೀಯದಲ್ಲಿ ಒಂದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಎನ್ನಲಾಗುತ್ತಿದೆ. ಸಾಮಾನ್ಯವಾಗಿ ದೇವಾಲಯಗಳ ಉಸ್ತುವಾರಿ ನೋಡಿಕೊಳ್ಳುವ ಮುಜರಾಯಿ ಇಲಾಖೆಯನ್ನ ಸಿದ್ದರಾಮಯ್ಯನವರು ತಮ್ಮ ಆಡಳಿತಾವಧಿಯಲ್ಲಿ ಸಾಮಾಜಿಕ ಬದಲಾವಣೆಯ ಅಸ್ತ್ರವಾಗಿ ಬಳಸಿದ್ರು. ದಲಿತ ಸಚಿವರನ್ನ ನೇಮಿಸಿ ಆಗಮಶಾಲಿಯಲ್ಲಿ ದಲಿತ ಅರ್ಚಕರಿಗೆ ತರಬೇತಿ ನೀಡುವ ಮೂಲಕ ಪುರೋಹಿತಶಾಹಿ ವ್ಯವಸ್ಥೆಗೆ ಸವಾಲೆಸೆದಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ಅಹಿಂದ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಸಾಂಪ್ರದಾಯಿಕವಾಗಿ ಬಿಜೆಪಿಗೆ ಬೆಂಬಲವಾಗಿ ನಿಲ್ಲುತ್ತಿದ್ದ ದಲಿತ ಸಮುದಾಯಕ್ಕೆ ಈ ಮುಜರಾಯಿ ಖಾತೆಯ ಜವಾಬ್ದಾರಿ ನೀಡುವ ಮೂಲಕ ಬಿಜೆಪಿಯ ವೋಟ್ ಬ್ಯಾಂಕ್ಗೆ ಕನ್ನ ಹಾಕಲು ಪ್ಲಾನ್ ಮಾಡಿದ್ದಾರೆ. ರಾಜಕೀಯ ವಿಶ್ಲೇಷಕ ಬಿಎಸ್ ಮೂರ್ತಿ ಅವರ ಪ್ರಕಾರ ಒಂದು ವೇಳೆ ಬಿಜೆಪಿ ನಾಯಕರು ಅಸ್ಪೃಶ್ಯ ದಲಿತ ಸಚಿವರಿಗೆ ಮುಜರಾಯಿ ಇಲಾಖೆ ಕೊಟ್ಟಿದ್ದನ್ನ ಅಥವಾ ದೇವಾಲಯಗಳ ಆಡಳಿತ ನೀಡಿದ್ದನ್ನ ಟೀಕಿಸಲು ಹೋದ್ರೆ ಅದು ನೇರವಾಗಿ ದಲಿತ ಸಮುದಾಯಕ್ಕೆ ಮಾಡುವ ಅಗೌರವ ಅಂತ ಬಿಂಬಿಸಲಾಗುತ್ತೆ. ಇದು ಬಿಜೆಪಿಗೆ ದೊಡ್ಡ ಮಟ್ಟದ ಹಿನ್ನಡೆ ತರಬಹುದು. ಅಂದ್ರೆ ಡಿಕೆ ಶಿವಕುಮಾರ್ ಅವರ ಈ ಒಂದು ಸಣ್ಣ ನಿರ್ಧಾರ ವಿಪಕ್ಷ ಬಿಜೆಪಿಯನ್ನ ಯಾವುದೇ ಮಾತನಾಡಲಾಗದಂತೆ ಧರ್ಮ ಸಂಕಟಕ್ಕೆ ಸಿಲುಕಿಸಿದೆ. ಸ್ನೇಹಿತರೆ, ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕರ್ನಾಟಕದ ರಾಜಕೀಯದಲ್ಲಿ ಅಧಿಕಾರ ಬದಲಾಗಿದ್ರು ಆಂತರಿಕ ಶಕ್ತಿ ಪ್ರದರ್ಶನ ಮತ್ತು ಸೈದ್ಧಾಂತಿಕ ಸಮರ ಮಾತ್ರ ತಣ್ಣಗಾಗಿಲ್ಲ. ಒಂದೆಡೆ ಸಿದ್ದರಾಮಯ್ಯ ಅವರ ಮೇಲಿರುವ ಮೂಢ ತನಿಖೆಯ ತಲೆಯನ್ನ ತೂಗುತ್ತಿರುವ ಕತ್ತೆ, ಮತ್ತೊಂದೆಡೆ ಅಹಿಂದ ನಾಯಕತ್ವವನ್ನ ತಮ್ಮದಾಗಿಸಿಕೊಳ್ಳಲು ಡಿಕೆ ಶಿವಕುಮಾರ್ ನಡೆಸುತ್ತಿರುವ ರಾಜಕೀಯ ತಂತ್ರಗಳು ಮತ್ತು ಅಧಿವೇಶನದಲ್ಲಿ ವಿಪಕ್ಷಗಳ ದಾಳಿ, ಈ ಎಲ್ಲವೂ ಮುಂಬರುವ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಹೊಸದೊಂದು ಸಂಚಲನ ಸೃಷ್ಟಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಸ್ನೇಹಿತರೆ, ಕೊನೆಯ ಸಾಲಿನಲ್ಲಿ ಕುಳಿತ ಸಿದ್ದರಾಮಯ್ಯನವರ ನಡೆ, ಡಿಕೆ ಶಿವಕುಮಾರ್ ಅವರ ಮುಜರಾಯಿ ಖಾತೆ ತಂತ್ರ ಮತ್ತು ಮೂಡ ಬಿ ರಿಪೋರ್ಟ್ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಬಿಸಿಯಾದ ಇನ್ಸೈಡ್ ರಾಜಕೀಯ ಸುದ್ದಿ ಮತ್ತು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.